Praise the Lord. Greetings to you all in the name of our Lord and Savior Jesus Christ. Today's Bible verse, 2 Timothy chapter 2, verse 13. If we are not faithful, he remains faithful. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಅಪನಂಬಿಗಸ್ಥರಾಗಿದ್ದರು. ಹೌದು, ಮಾನವರಾದ ನಾವುಗಳು ಅಪನಂಬಿಗಸ್ಥರಾಗಿರುತ್ತೇವೆ. ಮಾತು ಕೊಟ್ಟು ಅದನ್ನು ನೆರವೇರಿಸುವುದಿಲ್ಲ. ದೇವರು ಆ ರೀತಿ ಇಲ್ಲ. ನಾವು ಅಪನಂಬಿಗಸ್ಥರಾಗಿದ್ದಾಗ್ಯೂ ಕೂಡ ಆತನು ನಮಗಾಗಿ ನಂಬಿಗಸ್ತನಾಗಿಯೇ ಇದ್ದಾನೆ. ನಮ್ಮ ದೇವರು ನಂಬಿಗಸ್ತ ದೇವರು. ನಮ್ಮನ್ನು ಕರೆದ ಆತನು ನಂಬಿಗಸ್ತನು. ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮೊಂದಿಗೆ ವಾಗ್ದಾನ ಮಾಡಿದ ದೇವರು ಆ ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನಾಗಿರುತ್ತಾನೆ. ನಮ್ಮನ್ನು ಕೆಡುಕುಗಳಿಂದ ಕಾಪಾಡಲು ಆತನು ನಂಬಿಗಸ್ತನಾಗಿದ್ದಾನೆ. ಆತನು ತಲತಲಾಂತರದವರೆಗೂ ನಮ್ಮನ್ನು ಕಾಪಾಡಲು ನಂಬಿಗಸ್ತನಾಗಿದ್ದಾನೆ. ನಾವು ಅಸತ್ಯವನ್ನು ಆಡಬಹುದು, ಸುಳ್ಳಾಡಬಹುದು, ಅಪನಂಬಿಗಸ್ತರಾಗಿರಬಹುದು. ಅಂಥ ಜನರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಮ್ಮ ದೇವರು ಸಂಪೂರ್ಣವಾಗಿ ನಂಬಿಗಸ್ತನಾಗಿದ್ದಾನೆ. ಇದು ನಮಗೆ ಎಷ್ಟು ಆನಂದವನ್ನುಂಟು ಮಾಡುವಂಥದ್ದಾಗಿದೆ ಪ್ರಿಯರೇ. ಕೆಲವು ಜನರು ಜೇನಿನಂತೆ ಮಧುರವಾಗಿ ಮಾತನಾಡುತ್ತಾರೆ, ಆದರೆ ಅವರ ಬಾಯಿಯಲ್ಲಿ, ಅವರ ಜೀವಿತದಲ್ಲಿ ಸತ್ಯ ಅನ್ನುವುದೇ ಇರುವುದಿಲ್ಲ. ಅನೇಕ ವಾಗ್ದಾನಗಳನ್ನು ಮಾಡುತ್ತಾರೆ, ಅನೇಕ ಮಾತನ್ನು ಕೊಡ್ತಾರೆ, ಆದರೆ ಅದನ್ನು ನೆರವೇರಿಸುವುದಿಲ್ಲ. ನಾನಿದ್ದೇನೆ, ಅಂಜಬೇಡ ಎಂಬುದಾಗಿ ಹೇಳ್ತಾರೆ, ಆದರೆ ಸಮಸ್ಯೆಗಳು ಬರುವಾಗ ಅವರು ಕಾಣುವುದೇ ಇಲ್ಲ. ಇಂಥ ಜನರಿರುವಾಗಲೂ ಕೂಡ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಮಾನವರಾಗಿ ದೇವರಿಗೆ ಅಪನಂಬಿಗಸ್ತಿಕೆಯಿಂದ ಜೀವಿಸುತ್ತಿರುವಾಗಲೂ ಕೂಡ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಅರಸನಾದ ದಾವೀದನು ಹೇಳುತ್ತಾನೆ, ಕೀರ್ತನೆ 12, 1 ಮತ್ತು 2ನೇ ವಾಕ್ಯದಲ್ಲಿ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ, ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತನಾಡುತ್ತಾರೆ ಎಂಬುದಾಗಿ. ಹೌದು, ಜನರು ಸುಳ್ಳು ಮಾತುಗಳನ್ನು ಆಡುವಂಥವರಾಗಿರುತ್ತಾರೆ. ಒಳಗಡೆ ಹೃದಯದಲ್ಲಿ ಒಂದು ಇಟ್ಟುಕೊಂಡು ಹೊರಗಡೆ ಇನ್ನೊಂದು ಮಾತನ್ನು ಆಡುವಂಥ ಜನರು ಈ ಜನರಾಗಿದ್ದಾರೆ. ತಲೆಮಾರುಗಳಿಂದ ಅಪನಂಬಿಗಸ್ತರ ಜನರಾಗಿದ್ದಾರೆ. ಸುಳ್ಳು, ಮೋಸ, ವಂಚನೆಗಳಲ್ಲಿಯೇ ಜೀವಿಸುವಂತಹ ಜನರು ನಾವಾಗಿದ್ದೇವೆ. ಆದರೂ ಕೂಡ ನಮ್ಮ ದೇವರು ನಂಬಿಗಸ್ತ ದೇವರಾಗಿದ್ದಾರೆ. 1 ಯೋಹಾನ 1:9 ನಾವು ನೋಡುತ್ತೇವೆ, ನಮ್ಮ ದೇವರು ಪಾಪಗಳನ್ನು ಕ್ಷಮಿಸುವುದರಲ್ಲಿ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ನಾವು ಪಾಪಿಗಳಾಗಿದ್ದಾಗ್ಯೂ ಕೂಡ ನಮ್ಮ ದೇವರು ನಾನು ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಹೇಳಿ ನಂಬಿಗಸ್ತಿಕೆಯಿಂದ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ. ನಮ್ಮನ್ನು ಪಾಪದಿಂದ ವಿಮುಕ್ತಿ ಮಾಡಿದ್ದಾರೆ. ರೋಮ 8:26 ನಾವು ನೋಡುತ್ತೇವೆ, ನಮಗೋಸ್ಕರ ಬೇಡಿಕೊಳ್ಳುವುದರಲ್ಲಿ ಆತನು ನಂಬಿಗಸ್ತನು ಎಂಬುದಾಗಿ. ಹೌದು, ನಮಗಾಗಿ ಆತನು ಬೇಡಿಕೊಳ್ಳುವ ಆತನಾಗಿದ್ದಾನೆ. ಪವಿತ್ರಾತ್ಮನು ನರಳಾಡುವಿಕೆಯ ರೀತಿಯಲ್ಲಿ ನಮಗೇ ಗೊತ್ತಿಲ್ಲದ ಹಾಗೆ ಆತನು ನಮಗಾಗಿ ಬೇಡುವ ಆತನಾಗಿದ್ದಾನೆ. ಕ್ರಿಸ್ತ ಯೇಸು ನಮಗಾಗಿ ಬೇಡುವುದಕ್ಕಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ. 2ನೇ ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕೆಡುಕನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಲು ನಂಬಿಗಸ್ತನು ಎಂಬುದಾಗಿ. ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗಾಡುತ್ತಾ ಇರುವಾಗ ಅಂಥ ಒಂದು ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನು ತಪ್ಪಿಸಿ ಕಾಪಾಡಲಿಕ್ಕೆ ದೇವರು ನಂಬಿಗಸ್ತನಾಗಿದ್ದಾನೆ. 1 ಕೊರಿಂಥೆ 1:9 ನಾವು ನೋಡ್ತೇವೆ, ತನ್ನ ಮಗನ ಅನ್ಯೋನ್ಯತೆಗೆ ಕರೆದು ಕಡೆಯವರೆಗೂ ದೃಢಪಡಿಸುವುದರಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ಇಬ್ರಿಯ 10:23 ನಾವು ನೋಡುತ್ತೇವೆ, ವಾಗ್ದಾನ ಮಾಡಿದವನು ಅದನ್ನು ನೆರವೇರಿಸಲು ನಂಬಿಗಸ್ತನು ಎಂಬುದಾಗಿ. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿವೆ. ನಮ್ಮ ದೇವರು ನಮಗೆ ಪ್ರತಿನಿತ್ಯ ವಾಗ್ದಾನಗಳನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ಆತನು ನಂಬಿಗಸ್ತನಾದ ದೇವರಾಗಿದ್ದಾರೆ. ಧರ್ಮೋಪದೇಶ ಕಾಂಡ 7:9 ಕೂಡ ನಾವು ನೋಡ್ತೇವೆ, ಆತನು ನಂಬಿಗಸ್ತನಾದ ದೇವರು ಎಂಬುದಾಗಿ. ಹೌದು, ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರು ಇಷ್ಟು ನಂಬಿಗಸ್ತನಾದ ದೇವರು. ನರಮಾನವರಾದ ನಾವುಗಳು ಕ್ರಿಮಿಯ ಹಾಗೆ ಇರುವಾಗಲೂ ಕೂಡ ನಮ್ಮನ್ನು ಅಷ್ಟು
ಅಷ್ಟಾಗಿ ಪ್ರೀತಿ ಮಾಡಿ ನಂಬಿಗಸ್ತನಾಗಿ ನಮ್ಮ ದೇವರು ನಡೆದುಕೊಳ್ಳುತ್ತಾ ಇದ್ದಾರೆ. ಹೀಗಿರುವಾಗ ನಮ್ಮ ದೇವರಿಗೆ ನಾವು ಕೂಡ ನಂಬಿಗಸ್ತರಾಗಿ ಜೀವಿಸಬೇಕಲ್ಲವೇ? ಮೊಟ್ಟ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ, ನಾವು ನಂಬಿಗಸ್ತರಾಗಿ ಜೀವಿಸೋಣ, ಕರ್ತನಿಗೂ ನಂಬಿಗಸ್ತರಾಗಿರೋಣ, ನಮ್ಮ ಸುತ್ತಮುತ್ತಲಿನ ಜನರಿಗೂ ನಾವು ನಂಬಿಗಸ್ತರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಂಬಿಗಸ್ತನಾದ ದೇವರಾಗಿದ್ದೀಯಪ್ಪ. ಅದನ್ನು ದೇವರ ವಾಕ್ಯದ ಮೂಲಕವಾಗಿ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ಸ್ತೋತ್ರಪ್ಪ. ಮಾನವರಾದ ನಾವುಗಳು ಅಪನಂಬಿಗಸ್ತರಾಗಿದ್ದೇವೆ ದೇವರೇ, ನಮ್ಮನ್ನು ಕ್ಷಮಿಸು ಕರ್ತನೆ. ನಾವು ಇಂದಿನಿಂದ ನಂಬಿಗಸ್ತಿಕೆಯ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.